ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಉತ್ತರವನ್ನು ಕೊಡೋಣ ಅಂತ ಈ ಒಂದು ವೀಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ತುಂಬ ಒಂದು ಕ್ವಶನ್ಸ್ಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ PST ಎಕ್ಸಾಮ್ಸ್ಗೆ ಇರ್ತಕ್ಕಂಥ ಗೊಂದಲಗಳ ಒಂದು ನಿವಾರಣೆ ಅಂತ ಹೇಳಬಹುದಾಗಿರುತ್ತೆ. ಅದರ ಜೊತೆಗೆ ಇದೊಂದು ಕರ್ನಾಟಕದ ರಾಜ್ಯಪತ್ರ ಏನಿದೆಯೋ, ಸೊ ಇದನ್ನು ನಾವು ನೋಡ್ತಾ ಹೋದರೆ ಇನ್ನೊಂದಷ್ಟು ಕೆಲವೊಂದು ಗೊಂದಲಗಳು ಅಥವಾ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಉಟ್ಕೊಳ್ತಕ್ಕಂಥ ಒಂದು ಸಾಧ್ಯತೆಯೂ ಸಹ ಇದೆ. ಅದು ಏನು ಎತ್ತ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, 2015, 2017, ಈ ರೀತಿ ಒಂದು ಚೇಂಜಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಹಾಗಾಗಿ ಹೀಗೆ 2025, 26 ಅಂತ ನಾವೇನು ಹೇಳ್ತೀವಿ, ಸೊ ಅದಕ್ಕೆ ಮತ್ತೊಂದಷ್ಟು ಚೇಂಜಸ್ ಆಗಬಹುದು. ಹಿಂದೆ ಇದ್ದಂತಕ್ಕಂಥ ರೂಲ್ಸ್ನೇ ತರ್ತಾರೆ ಅಂತಕ್ಕಂಥದ್ದು ಏನಿಲ್ಲ, ಅಥವಾ ಹಿಂದೆ ಹೀಗಿತ್ತು ಮುಂದೆ ಅದೇ ಆಗುತ್ತೆ ಅಂತಕ್ಕಂಥದ್ದು ಸಹ ಯಾವುದೇ ಒಂದು ಇದು ಇರೋದಿಲ್ಲ. ಸರ್ಕಾರ ಕಾಲದಿಂದ ಕಾಲಕ್ಕೆ ವರ್ಷದಿಂದ ವರ್ಷಕ್ಕೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಆದರೂ ನಿಮ್ಮ ಒಂದು ಪ್ರಶ್ನೆಗಳಿಗೆ ಒಂದು ಸಣ್ಣ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳಬಹುದಾಗಿರುತ್ತೆ. ನೋಡೋಣ ಬನ್ನಿ, ಕರ್ನಾಟಕ ರಾಜ್ಯಪತ್ರದಲ್ಲಿ ಯಾವ ರೀತಿ ಒಂದು ಮಾಹಿತಿ ಇದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ನಿಮ್ಮ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ 50% ಓವರಾಲ್ ಇರಬೇಕಾ ಅಥವಾ ಸಬ್ಜೆಕ್ಟ್ ವೈಸ್ 50% ಇರಬೇಕಾ ಅನ್ನೋದು ಒಂದು ಪ್ರಶ್ನೆ ಇತ್ತು. ಆ್ಯಂಡ್ ನೆಕ್ಸ್ಟ್ ಕಾಮರ್ಸ್ ಅವರು DED ಮಾಡಿದ್ವಿ, ಇವರು PSTRಗೆ ಅಪ್ಲೈ ಮಾಡಬಹುದಾ ಅನ್ನೋ ಪ್ರಶ್ನೆ ಸಹ ಒಂದು ಕಡೆ ಇದೆ. ಆ್ಯಂಡ್ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟು ಈ ಒಂದು PSTRಗೆ ಇರುತ್ತಾ ಮೆಥಡ್, ಅದು ಒಂದು ಪ್ರಶ್ನೆ ಸಹ ಇದೆ. ಸೊ ಇದೆಲ್ಲದಕ್ಕೆ ಒಂದು ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ. ಸೊ ನೋಡಿ ಸ್ನೇಹಿತರೆ, ಇದೆಲ್ಲ ನಮ್ಗೆ ಬೇಡ. ಇದು 2017 ಒಂದು ರಾಜ್ಯಪತ್ರ ನೋಡಿ, 2017ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಹೋದರೆ ಏನಿದೆ ರೂಲ್ ಅಂತಕ್ಕಂಥದ್ದು ನೋಡಿ. ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಕ್ಲಾಸ್ 1 to 5th 13,600ರಿಂದ 26,000 ಗಂಟ ಒಂದು ಬೇಸಿಕ್ ಪೇಮೆಂಟ್ ಅಂತಕ್ಕಂಥದ್ದು ಇದೆ, ಸ್ಯಾಲ್ರಿ. ಅದು ನೆಕ್ಸ್ಟ್ ಇದಕ್ಕೆ ನೋಡ್ತಾ ಹೋಗೋಣ. ಸೊ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಏನು ಅಂತಕ್ಕಂಥದ್ದು. ಸೊ ತುಂಬ ಜನರಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ, 2 ಪೋಸ್ಟನ್ನ ಅಲಾಟ್ ಮಾಡ್ತಾರೆ. ಒಂದು ಏನಂತ ಹೇಳಿದ್ರೆ ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆಯೋ, ಸೊ ಇದಕ್ಕೆ ಒಂದು ಪೋಸ್ಟನ್ನು ಅಲಾಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ವೈಸ್ ಬರ್ತಕ್ಕಂಥದ್ದಾಗಿರುತ್ತೆ. 2 ರೀತಿಯಲ್ಲಿ ನೋಡ್ತಾ ಹೋಗಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, PUC ವಿತ್ ಮಿನಿಮಮ್ ಕ್ವಾಲಿಫಿಕೇಷನ್ ನೋಡಿ 50% ಮಾರ್ಕ್ಸ್ ಆ್ಯಂಡ್ 2 year ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಏನಂತ ಇದೆ ಅಂತ ಹೇಳಿದರೆ, ಫಸ್ಟ್ಗೆ PUCನಲ್ಲಿ ನಿಮಗೆ ಮಿನಿಮಮ್ 50% ನೀವು ಬೇಸಿಕ್ಕಾಗಿ ಮಾರ್ಕ್ಸನ್ನು ತೊಗೊಂಡಿರಬೇಕು. ಅದರ ಜೊತೆಗೆ 2 ವರ್ಷ ಡಿಪ್ಲೊಮೊ DED ಅಂತ ಏನು ಹೇಳ್ತೀವೋ, ಸೊ ಇದು ಕಂಪ್ಲೀಟ್ ಆಗಿರಬೇಕು. 2 ವರ್ಷ DED. ಅದರ ಜೊತೆಗೆ 50% PUCನಲ್ಲಿ ನೀವು ಪಾಸ್ ಮಾಡಿದ್ರೇ ಈ ಒಂದು ಎಕ್ಸಾಮ್ಗೆ ನೀವು ಅರ್ಹತೆಯನ್ನು ಪಡ್ಕೊಳ್ತೀರಾ ಅಂತಕ್ಕಂಥದ್ದು ಒಂದು ಕ್ವಾಲಿಫಿಕೇಷನು. ಇದು ಕಂಪ್ಲೀಟ್ ಆಗಲ್ಲ, ಜಸ್ಟ್ ಒಂದು ಕ್ವಾಲಿಫಿಕೇಷನ್. ಇದರ ಜೊತೆಗೆ ಇನ್ನೂ ಯಾವ ಕ್ವಾಲಿಫಿಕೇಷನ್ ಇದೆ ನೋಡ್ತಾ ಹೋಗೋಣ. ಅಥವಾ ನೀವೇನೋ DED ಮಾಡಿಲ್ಲ ಅನ್ನೋದಾದರೆ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 4 year ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. 50% ಮಾರ್ಕ್ಸ್ನ ಜೊತೆಗೆ ಈ ಒಂದು 4 ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ನೀವು ಆ ಒಂದು ಟ್ರೈನಿಂಗನ್ನು ತೊಗೊಂಡಿದ್ರೆ ಅದಕ್ಕೂ ಸಹ ನೀವು ಅರ್ಹತೆಯನ್ನು ಪಡ್ಕೊಂಡಿರ್ತೀರಾ. ಇಲ್ಲ ಅಂತ ಹೇಳಿದರೆ PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ 2 year ಡಿಪ್ಲೊಮೊ ಇನ್ ಎಜುಕೇಷನ್. ಓಕೆ, ಸೊ ಸ್ಪೆಷಲ್ ಎಜುಕೇಷನ್ ಅಂತ ಒಂದು ಕೋರ್ಸ್ ಇದೆಯಂತೆ. ಸೊ ಅದೆಲ್ಲ ನೀವು ಈ ಒಂದು 2 ವರ್ಷದ ಡಿಪ್ಲೊಮೊ ಇನ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಒಂದಕ್ಕೆ ನಿಮಗೆ 5 ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಇದು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ನೋಡಿ, ಇಲ್ಲಿದೆ, ಇನ್ ಕೇಸ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ದ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ category 1 of OBC or a candidate belongs to category of person with disability, the requirement of marks in PUC shall be minimum 45. ಯಾರ್ಯಾರಿಗೆ ಅಂತ ಹೇಳಿದರೆ ಈ OBC ಆಗಿರ್ಬೋದು, ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಕ್ಯಾಟಗರಿ 1ಗೆ ಮತ್ತು ಶೆಡ್ಯೂಲ್ ಕಾಸ್ಟಲ್ಲಿ ಯಾರು ಬರ್ತಾರೋ ಸೊ ಅವ್ರಿಗೆ 45% ಮಾರ್ಕ್ಸು PUCನಲ್ಲಿ ತೊಗೊಂಡಿರಬೇಕು. ಅವ್ರಿಗೊಂದು ಇದಿರ್ತಕ್ಕಂಥದ್ದು ಸಡಿಲಿಕ್ಕೆ. ಓಕೆ, ಸೊ ಇದು ಒಂದು ಕ್ವಾಲಿಫಿಕೇಷನ್ ಆಯಿತು, ಜಸ್ಟ್ ಒಂದು ಕ್ವಾಲಿಫಿಕೇಷನ್. ಇದರ ಜೊತೆಗೆ ನೀವು ಒಂದು ಕ್ವಾಲಿಫಿಕೇಷನ್, ಇದರ ಜೊತೆಗೆ ಮತ್ತೆ ಯಾವ ಕ್ವಾಲಿಫಿಕೇಷನ್ ಇದೆ ನೋಡ್ತಾ ಹೋಗೋಣ. ಸೊ ಇವಾಗ ನೀವು ಕೇಳಿದ್ರಲ್ವಾ 2ನೇ ಕ್ವಾಲಿಫಿಕೇಷನ್ ಅಂತ ಹೇಳಿದರೆ, ಸೊ ಸಬ್ಜೆಕ್ಟ್ ವೈಸು 50% ಬರಬೇಕಾ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಪಾಸ್ ಇನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಸೊ 2ನೇ ಒಂದು TET ಪೇಪರ್ 1 ಪಾಸ್ ಆಗಿರಬೇಕು. ಪೇಪರ್ 1 TETದು. ಸೊ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಪೇಪರ್ 1 TET ಪಾಸ್ ಮಾಡಿದ್ರೇ ಈ ಒಂದು ಎಕ್ಸಾಮ್ಸ್ಗೆ ನೀವು ಅರ್ಹತೆಯನ್ನು ಪಡ್ಕೊಳ್ತೀರಾ.
ಓಕೆ. ಸೊ ಇಲ್ಲಿ ಫಸ್ಟ್ ಒಂದು 50% ಪಿ ಯು ಸಿ ಪಾಸ್ ಆಗಿರಬೇಕು, ಡಿ ಎಡ್ ಆಗಿರಬೇಕು, ಆ್ಯಂಡ್ ಟಿ ಇ ಟಿ ಪೇಪರ್ 1 ಕಂಪ್ಲೀಟಾಗಿ ಪಾಸ್ ಆಗಿರಲೇಬೇಕು. ಸೊ 2 ಕ್ವಾಲಿಫಿಕೇಷನ್ ಆಯಿತು. ಆ್ಯಂಡ್ ಥರ್ಡ್ ಬಂದು ನೋಡಿ, 3ನೇ ಕ್ವಾಲಿಫಿಕೇಷನ್ ಏನಿರಬೇಕು, ಫಾರ್ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 50% ಮಾರ್ಕ್ಸ್ ಈಚ್ ಇನ್ ಕನ್ಸಿಡರ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಇನ್ ಇಂಗ್ಲೀಷ್ ಇನ್ PUC and done practice teaching or method of teaching at least in the concerned language in diploma or bachelor degree course in ಟೀಚರ್ ಎಜುಕೇಷನ್. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ಸೊ ಸಬ್ಜೆಕ್ಟ್ ವೈಸು ನೀವು 50% ತೊಗೊಳ್ಬೇಕನ್ನೋದ್ರೆ ಎಸ್ ಡೆಫಿನೆಟಾಗಿ ತೊಗೊಳ್ಳೇಬೇಕಾಗುತ್ತೆ. ನೀವು ಮೆಥಡಾಲಜಿ ಏನು ಮಾಡಿರ್ತೀರೋ ಅಂದರೆ ಈ ಒಂದು ಡಿ ಎಡಲ್ಲಿ ಇರ್ತಕ್ಕಂಥ ಡಿ ಎಡಲ್ಲಿ ನೀವು ಯಾವ ಒಂದು ಮೆಥಡಾಲಜಿ ತೊಗೊಂಡಿರ್ತೀರೋ, ಸೊ ನೀವು ಇಂಗ್ಲೀಷ್ ಮೆಥಡಾಲಜಿ ತೊಗೊಂಡಿದ್ರೆ, ಇಂಗ್ಲೀಷಲ್ಲಿ ನೀವು ಡಿ ಎಡ್ನ ಮೆಥಡಾಲಜಿ ತೊಗೊಂಡಿದ್ದರೆ ನೀವು ಈ ಒಂದು PUCಲೂ ಸಹ 50% ತೊಗೊಂಡಿರಬೇಕು. ಆಯಿತಾ? ಇಲ್ಲ ನಾವು ಸೈನ್ಸ್ ತೊಗೊಂಡಿದ್ವಿ, ಈ ಒಂದು ಡಿ ಎಡಲ್ಲಿ ಸೈನ್ಸ್ ತೊಗೊಂಡು ಅದು ಮೆಥಡಾಲಜಿ ಮಾಡಿದ್ವಿ ಅಂದರೆ PUCನಲ್ಲಿ ಸೈನ್ಸ್ ಮೇಲೆ ನೀವು 50% ತೊಗೋಬೇಕು. ಏನು ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ ಇದೆಯೋ ಸೊ ಅದರಲ್ಲಿ 50% ನೀವು ತೊಗೊಂಡಿರಬೇಕಾಗಿರುತ್ತೆ ಎರಡರಿಂದನೂ. ಆ್ಯಂಡ್ ಇಲ್ಲ ಮ್ಯಾಥ್ಸ್ ಮಾಡಿದ್ವಿ ನಾವು ಡಿ ಎಡಲ್ಲಿ, ಮ್ಯಾಥ್ಸ್ ಮೆಥಡಾಲಜಿ ತೊಗೊಂಡಿದ್ದೀವಿ ಅಂತಂದರೆ PUCನಲ್ಲಿ ಮ್ಯಾಥ್ಸು 50% ತೊಗೊಂಡಿರಬೇಕಾಗಿರುತ್ತೆ. ಸೊ ಇದು ಇರ್ತಕ್ಕಂಥದ್ದು ಆ್ಯಕ್ಚುಲಿ ಈಗ 2017 ರೋಲ್ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಓಕೆ ನೆಕ್ಸ್ಟ್ ಹೇಳ್ತೀನಿ ನಾನು, ಆಯಿತಾ? ಸೊ ಲ್ಯಾಂಗ್ವೇಜಲ್ಲಿ ನೀವು ಇಂಗ್ಲೀಷ್ ಮೆಥಡಾಲಜಿ ತೊಗೊಂಡಿದ್ರೆ ಇಂಗ್ಲೀಷಲ್ಲಿ 50% ತೊಗೊಳ್ಬೇಕು, PUC ಆಯಿತು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಪ್ರೊವೈಡ್ ದಟ್ ಇನ್ ಕೇಸ್ ಆಫ್ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಇಂಗ್ಲೀಷ್ ದ ಎಬೋವ್ ರಿಕ್ವೈರ್ಮೆಂಟ್ ಶೆಲ್ ಅಪ್ಲೈ ಟು ಇಂಗ್ಲೀಷ್ ಸಬ್ಜೆಕ್ಟ್ ಓನ್ಲಿ. ಸೊ ನೀವು ಇಂಗ್ಲೀಷ್ ಮೆಥಡಾಲಜಿ ತೊಗೊಂಡು ಇಂಗ್ಲೀಷಲ್ಲಿ 50% ತೊಗೊಂಡಿದ್ರೆ ನೀವು ಇಂಗ್ಲೀಷ್ಗೆ ಎಲಿಜಿಬಲ್ ಆಗಿರ್ತೀರಿ. ಓಕೆ. ಆ್ಯಂಡ್ ಏನಾಗುತ್ತೆ ಇಲ್ಲಿ ಅಂದರೆ, ಇಂಗ್ಲೀಷ್ ಮೆಥಡಾಲಜಿ ತೊಗೊಳ್ದೇ ನೀವು PUCಲಿ ಇಂಗ್ಲೀಷ್ ತೊಗೊಂಡು 50% ತೊಗೊಂಡಿದ್ರೆ ಅದು ಚಾನ್ಸ್ ಇಲ್ಲ. ಡಿ ಎಡಲ್ಲಿ ಏನು ಮೆಥಡಾಲಜಿ ತೊಗೊಂಡಿರ್ತೀರೋ ಅದರ ಬೇಸಿಸ್ ಮೇಲೆ PUCಲಿ ನೀವು 50% ತೊಗೊಂಡಿರ್ಬೇಕಾಗುತ್ತೆ. ಸೊ ನಾವು ನೋಡಿರುವ ಹಾಗೆ ಡಿ ಎಡಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಂಗ್ಲೀಷು ಪ್ಲಸ್ ಸೈನ್ಸ್ ಇರುತ್ತೆ, ಇಲ್ಲ ಮ್ಯಾಥ್ಸು ಪ್ಲಸ್ ಸೋಷಿಯಲ್ ಸೈನ್ಸ್ ಇರುತ್ತೆ ಮೆಥಡಾಲಜಿ, ಹೌದಲ್ವ? 2 ಸಬ್ಜೆಕ್ಟ್ಗೆ ಆಯ್ಕೆ ಇರ್ತಕ್ಕಂಥದ್ದು. ಬಟ್ ಇಲ್ಲಿ ಏನಾಯ್ತು ಅಂದರೆ ಇಂಗ್ಲೀಷು ಮತ್ತು ಸೈನ್ಸ್ ಸಪ್ರೇಟ್ ಮಾಡಿದ್ರು, ಮ್ಯಾಥ್ಸು ಮತ್ತು ಸೈನ್ಸ್ ಸಪ್ರೇಟ್ ಮಾಡಿದ್ರು, ಇಂಗ್ಲೀಷ್ ಲ್ಯಾಂಗ್ವೇಜ್ ಸಪ್ರೇಟ್ ಮಾಡಿದ್ರು. ಸೋಷಿಯಲ್ ಸೈನ್ಸಲ್ಲಿ ಇಲ್ಲಿ ಲೆಕ್ಕನೇ ಇಲ್ಲ ನೋಡಿ. ನೆಕ್ಸ್ಟು ಅದೇ ಇದೆ ಸೇಮ್. ಫಾರ್ ದ ಪೋಸ್ಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 50% ಮಾರ್ಕ್ಸ್. ಸೊ PUCನಲ್ಲಿ ಅಷ್ಟೇ ಈ ಒಂದು 50% ಮಾರ್ಕ್ಸ್ ಇರಬೇಕು. ಯಾವುದಕ್ಕೆ? ಮ್ಯಾಥ್ಸು ಮತ್ತು ಸೈನ್ಸ್ನಲ್ಲಿ ಮಾರ್ಕ್ಸ್ ಈಚ್ ಇನ್ ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇನ್ PUC ಸೈನ್ಸ್ ಕ್ಯಾಂಡಿಡೇಟ್ಗೆ. ಸೊ ಬಟ್ ಇಲ್ಲೇನಾಗುತ್ತೆ ಅಂತ ಅಂದರೆ ಮ್ಯಾಥ್ಸು ಮತ್ತು ಸೈನ್ಸ್ ಏನಿದೆಯೋ ಇದು ಡಿ ಎಡಲ್ಲೂ ಸಹ 2 ವರ್ಷದ ಕೋರ್ಸು ಕಂಪ್ಲೀಟ್ ಆಗಿರಬೇಕು. ಡಿ ಎಡಲ್ಲಿ ನೀವು ಮ್ಯಾಥ್ಸು ಮೆಥಡಾಲಜಿ ತೊಗೊಂಡಿದ್ರೆ PUCನಲ್ಲೂ ಮ್ಯಾಥ್ಸಲ್ಲಿ 50% ಇರಬೇಕು. ಇಲ್ಲ ಸೈನ್ಸ್ ಮೆಥಡಾಲಜಿ ತೊಗೊಂಡ್ರೆ PUC ಸೈನ್ಸ್ 50% ಇರಬೇಕು. ಇಲ್ಲ ಇಂಗ್ಲೀಷ್ ಮೆಥಡಾಲಜಿ ತೊಗೊಂಡ್ರೆ ಇಂಗ್ಲೀಷು PUCನಲ್ಲಿ 50% ಇರಬೇಕು. ಬಟ್ ಇಲ್ಲಿ ಸೋಷಿಯಲ್ ಬಗ್ಗೆ ಮೆನ್ಷನ್ನೇ ಇಲ್ಲ ನೋಡಿ. ಸೋಷಿಯಲು ತುಂಬ ಜನ ಏನು ಮಾಡಿದ್ದಾರೆ, ಡಿ ಎಡೆಲ್ಲ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ ಒಂದು 80 to 90% ಇರ್ತಕ್ಕಂಥದ್ದೇ ಈ ಒಂದು PUC ಬಂದು ಆರ್ಟ್ಸು, ಹೌದಲ್ವಾ? ಆರ್ಟ್ಸು. ಇನ್ನು ಉಳಿದಿರ್ತಕ್ಕಂಥ ಒಂದು 20% ಅಂತ ಅಂದ್ಕೊಳ್ಳಿ ಸೈನ್ಸ್ ಮತ್ತು ಕಾಮರ್ಸಲ್ಲಿ ಬಂದಿರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಆರ್ಟ್ಸನ್ನ ಬಂದಿರ್ತಕ್ಕಂಥದ್ದೇ ಡಿ ಎಡಲ್ಲಿ ತುಂಬ ಜನ ಇರ್ತಕ್ಕಂಥದ್ದು. ಬಟ್ ಸೋಷಿಯಲಲ್ಲಿ ಇಲ್ಲಿ ಇದೇ ಇಲ್ಲ. ಸೊ ಬಟ್ ಡಿ ಎಡಲ್ಲಿ ಸೋಷಿಯಲ್ ಮೆಥಡಾಲಜಿ ಇದೆ, ಬಟ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಲ್ಯಾಂಗ್ವೇಜು ಮ್ಯಾಥ್ಸ್ ಮತ್ತು ಸೈನ್ಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ ವರ್ಡ್ಗಳ. ಬಟ್ ಸೋಷಿಯಲ್ ಸೈನ್ಸ್ ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಒಂದು ಅದನ್ನು ಬಿಡ್ತಕ್ಕಂಥ ಒಂದು C&R ನೆಕ್ಸ್ಟ್ ಏನು ಬಿಡ್ತಾರೋ, ಯಾವ ಪ್ರೊಸೆಸಲ್ಲಿ ಎಕ್ಸಾಮ್ ನಡೆಸ್ತಾರೋ, ಸೊ ಅವಾಗ ಅಷ್ಟೇ ಅರ್ಥ ಆಗಬೇಕು ನಮಗೆ. ಸೊ ಈಗ ಕೊಟ್ಟಿರ್ತಕ್ಕಂಥ ಅಟ್ ಪ್ರೆಸೆಂಟಲ್ಲಿ ಏನಿದೆಯೋ ಸೊ ಅದರಲ್ಲಿ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರೋದಿಲ್ಲ, ಆಯಿತಾ? ಸೊ ಹೀಗಿರಬೇಕಾದ್ರೆ ಈಗ ಸೋಷಿಯಲ್ ಸೈನ್ಸ್ ಕ್ಲಾರಿಟಿ ಸಿಕ್ತಾ ಅಂತ ಅಂದ್ಕೊಳ್ತೀನಿ. ಸೊ ಸೋಷಿಯಲ್ ಸೈನ್ಸ್ ಇರುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಸೊ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಈಗ. ಸೊ ಸೋಷಿಯಲ್ ಸೈನ್ಸ್ ಬಗ್ಗೆ ಒಂದು C&R ಅಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲ. ಆ್ಯಂಡ್ ಮತ್ತೊಂದು ಪ್ರಶ್ನೆ ಇತ್ತು, ಯಾವುದಂತ ಹೇಳಿದರೆ ಕಾಮರ್ಸ್ ಅವರು ಈ ಒಂದು ಎಕ್ಸಾಮ್ PSTRಗೆ ಅಪ್ಲೈ ಮಾಡಬಹುದಾ? ಸೊ ಅದು ಸಹ ಹೇಳಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಕಾಮರ್ಸಲ್ಲಿ PUCನಲ್ಲಿ ಅಂತ ಹೇಳಿದ್ದಾರೆ.
ಆ್ಯಂಡ್ ಪಿ ಯು ಸಿನಲ್ಲಿ ತೊಗೊಂಡಿದ್ರೆ ಡಿ ಎಡಲ್ಲಿ ಏನಿದೆ, ಡಿ ಎಡಲ್ಲಿ ಯಾವ ಮೆಥಡಾಲಜಿ ಮಾಡ್ತಾರೋ ಅದರ ಬೇಸಿಸ್ ಮೇಲೆ ಪಿ ಯು ಸಿನಿ 50% ಇರಬೇಕಂತ ಹೇಳಿದರೆ. ಬಟ್ ಕಾಮರ್ಸಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಒಂದೇ ಎಲಿಜಿಬಲ್ಲು. ಅದು ಏನು, ಕಾಮರ್ಸು ಇಂಗ್ಲೀಷಲ್ಲಿ ನೀವು ಪಿ ಯು ಸಿನಲ್ಲಿ ಇಂಗ್ಲೀಷಲ್ಲಿ 50% ತೊಗೊಂಡಿದ್ದು ಡಿ ಎಡಲ್ಲಿ ಇಂಗ್ಲೀಷ್ ಮೆಥಡಾಲಜಿ ತೊಗೊಂಡಿದ್ರೆ ಮಾತ್ರ ನಿಮಗೆ ಆಫರು, ಅಂದರೆ ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಅಂತಕ್ಕಂಥದ್ದು ಆಗಿದೆ. ಈಗ ಕಾಮರ್ಸಲ್ಲಿ ಬಿಸ್ನೆಸ್ ಸ್ಟಡೀಸ್ ಅದು ಇದೆಲ್ಲ ಬರುತ್ತೆ, ಬಟ್ ಅದನ್ನು ನೀವು ಡಿ ಎಡಲ್ಲಿ ಮೆಥಡಾಲಜಿ ತೊಗೊಳಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಪಿ ಯು ಸಿನಲ್ಲಿ 50% ಇರಬೇಕು, ಪ್ಲಸ್ ಸಬ್ಜೆಕ್ಟ್ ವೈಸು, ಪ್ಲಸ್ ಡಿ ಎಡಲ್ಲಿ ನೀವು ಅದೇ ಮೆಥಡಾಲಜಿಲಿ ಕೋರ್ಸನ್ನು ಮುಗಿಸಿರಬೇಕು. ಓಕೆ, ಸೊ ಕಾಮರ್ಸಲ್ಲಿ ಎಲಿಜಿಬಲ್ ಇಲ್ವಾ ಅಂತ ಕೇಳೋದಾದರೆ ನೀವು ಪಿ ಯು ಸಿನಲ್ಲಿ ನಿಮಗೆ ಬರ್ತಕ್ಕಂಥದ್ದು ಯಾವುದು, ಇಂಗ್ಲೀಷು. ಸೊ ಇನ್ನು ಡಿ ಎಡಲ್ಲಿ ಬರ್ತಕ್ಕಂಥ ಮೆಥಡಾಲಜಿ ಇಂಗ್ಲೀಷು, ಸೈನ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಸೋಷಿಯಲ್ ಸೈನ್ಸ್ ಇಲ್ಲ. ಹಾಗಾಗಿ ಕಾಮರ್ಸಲ್ಲಿ ಎಲಿಜಿಬಲ್ ಎಲ್ಲಿ ಅಂತ ಹೇಳಿದ್ರೆ ಇಂಗ್ಲೀಷ್ ಮೆಥಡಾಲಜಿ ತೊಗೊಂಡಿರ್ತಕ್ಕಂಥವ್ರಿಗೆ ಆ್ಯಂಡ್ ಪಿ ಯು ಸಿನಲ್ಲಿ 50% ಇಂಗ್ಲೀಷ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರಿಗೆ ಎಲಿಜಿಬಲ್ ಇರಬಹುದು, ಬಟ್ ಅದನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ ಈ ಒಂದು ಕ್ಲಾರಿಟಿ ಸಿಕ್ತಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಎಸ್ ಟೀಚಿಂಗ್ ಲಿಸ್ಟ್ ಇನ್ ಒನ್ ಆಫ್ ದೀಸ್ 3 ಸಬ್ಜೆಕ್ಟ್ಸ್ ಇನ್ ಡಿಪ್ಲೊಮೊ ಎಸ್ ಡನ್ ಪ್ರಾಕ್ಟೀಸ್ ಟೀಚಿಂಗ್ ಮೆಥಡ್ ಆಫ್ ಟೀಚಿಂಗ್ ಅಟ್ಲೀಸ್ಟ್ ಇನ್ ಒನ್ ಆಫ್ ದೀಸ್ ಅಂದರೆ ಈ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಏನಿದೆಯೋ, ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಸೊ ಈ 3 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟನ್ನ ನೀವು ಪಿ ಯು ಸಿಲಿ 50% ತೊಗೊಂಡು ಆ ಒಂದು ಮೆಥಡಾಲಜಿನ ಡಿ ಎಡಲ್ಲಿ ಮಾಡಬೇಕು. ಮ್ಯಾಥ್ಸ್ ಆಗಿದ್ರು ಆಗಿರ್ಬೋದು, ಫಿಸಿಕ್ಸ್ ಆಗಿದ್ರು ಆಗಿರ್ಬೋದು, ಕೆಮಿಸ್ಟ್ರಿ ಸೈನ್ಸ್ಗಾರ ಆಗಿರ್ಬೋದು. ಓಕೆ, ಅದರ ಒಂದಂತ ಅಲ್ಲಿ ಆಯ್ಕೆಯನ್ನು ಮಾಡಿದ್ದಾರೆ. ಓಕೆ, and next to provide that in case of a candidate belongs to scheduled caste, scheduled tribe, category 1 of OBC, or a candidate belonging to category of person with marks connected subject shall be minimum 45. ಎಸ್, ಇದು ಅಷ್ಟೇ. ಏನಂದರೆ ಜನರಲ್ಗೆ 50% ಅಂತ ಹೇಳಿದರೆ, ಬಟ್ ಒ ಬಿ ಸಿ, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇವಕ್ಕೆಲ್ಲ ಬಂದು 45% ಅಂತ ಹೇಳಿದ್ದಾರೆ ಸಬ್ಜೆಕ್ಟ್ ವೈಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಮತ್ತೊಂದು ಇದೆ, ಒಟ್ಟು 3 ರೂಲ್ ಆಯಿತು. ಪಿ ಯು ಸಿ 50% ಆಯಿತು, ಟಿ ಇ ಟಿ ಪಾಸ್ ಆಗಿರಬೇಕು, ಮತ್ತು ಸಬ್ಜೆಕ್ಟ್ ವೈಸು 50% ಇರಬೇಕು. ಆ್ಯಂಡ್ ಫೋರ್ತ್ ಏನಿದೆ, ಎನಿ ಅದರ್ ಹೈಯರ್ ಆರ್ ಅಡಿಷನಲ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರಿಬ್ಡ್ ಬೈ ಎಕ್ಸ್ಟೆಂಟ್ ರೆಗ್ಯುಲೇಷನ್ಸ್ ಆಫ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಅಂದರೆ ಯಾವುದೇ ಒಂದು ಎಕ್ಸ್ಟ್ರಾ ನೀವು ಹೈಯರ್ ಅಡಿಷನಲ್ ಕ್ವಾಲಿಫಿಕೇಷನ್ ಮಾಡಿದ್ರು ಸಹ ಓಕೆ ಅಂತ ಹೇಳಿದರೆ. ಫಾರ್ ದ ಪರ್ಪಸ್ ಆಫ್ ದಿಸ್ ರೂಲ್ ಏನಕ್ಕೋಸ್ಕರ, ಎ ಡಿಪ್ಲೊಮೊ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಎಲಿಮೆಂಟರಿ ಎಜುಕೇಷನ್ ಶಾಲ್ ಬಿ ರಿಕಗ್ನೈಸ್ಡ್ ಬೈ ದ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತಕ್ಕಂಥದ್ದು. ಆ್ಯಂಡ್ ಎ ಡಿಪ್ಲೊಮೊ ಆರ್ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಇನ್ ಸ್ಪೆಷಲ್ ಎಜುಕೇಷನ್ ಶಾಲ್ ಬಿ ರಿಕಗ್ನೈಸ್ಡ್ ಬೈ ದ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಅದ್ರ ಬಗ್ಗೆ ರೂಲ್ಸ್ ಇರ್ತಕ್ಕಂಥದ್ದು. ಸೊ ಅದು ನಿಮಗೇನು ಇದಾಗಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಿದೆ, ಏಜ್ ಬಂದು, ಸೊ ಏಜ್ ಕೊಟ್ಟಿದ್ದಾರೆ. ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೆಂಡ್ ದ ಏಜ್ ಆಫ್ 18 ಇಯರ್ಸ್. ಓಕೆ, ಅದೆಲ್ಲರಿಗೂ ಇರ್ತಕ್ಕಂಥ ಮಿನಿಮಮ್ 18 ಇಯರ್ಸ್ ಇರಲೇಬೇಕು. ಆ್ಯಂಡ್ 45 ಇಯರ್ಸ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್. ಓಕೆ, ಇಲ್ಲಿ ಒಂದು ಏನಂತ ಹೇಳಿದರೆ, ಈ ವರ್ಷ ಒಂದು ಏಜ್ ಸಡಿಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದರೆ, ಅದು ಪೋಸ್ಟ್ ಅಲರ್ಟ್ ಅಥವಾ ಒಂದು ಕಾಲ್ನ ಕರೆದಾಗ ಅಷ್ಟೇ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂತಕ್ಕಂಥದ್ದು. ಸೊ ಅಲ್ಲಿಗಂಟ ನೀವು ವೆಯ್ಟ್ ಮಾಡಲೇಬೇಕು. ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬಹುದಾಗಿರುತ್ತೆ. ಹೀಗಿರಬೇಕಾದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೋಷಿಯಲ್ ಸೈನ್ಸ್ ಬಗ್ಗೆ ಇಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲ C&R ರೂಲಲ್ಲಿ. ಆ್ಯಂಡ್ ನೆಕ್ಸ್ಟು ಏಜ್. ಓಕೆ, ಏಜ್ ಇರಲಿ ಇದು, ಯಾಕಂದರೆ ನೆಕ್ಸ್ಟ್ ಅದನ್ನು ಏಜ್ ಅಡಿಲಿಕ್ಕೆ ಕೊಡ್ತೀವಿ ಈ ವರ್ಷ ಅಂತ ಹೇಳಿದ್ದಾರೆ, ಅದು ನೋಡ್ಕೊಂಡು ಇದು ಮಾಡ್ಕೊಳ್ಳುವಂತೆ. ಆ್ಯಂಡ್ ಇಷ್ಟು ಬಂದು ಪ್ರೈಮರಿ ಸ್ಕೂಲ್ ಟೀಚರ್ಗೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಯಾವ ರೀತಿ ಸೆಲೆಕ್ಷನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡಿ. ಇಲ್ಲಿದೆ ಸೆಲೆಕ್ಷನ್ ಲಿಸ್ಟ್ ಏನಿದೆ ಅಂತ ಹೇಳಿದ್ರೆ, 0.35% ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸು, 0.15% ಆಫ್ ದ ಮಾರ್ಕ್ಸ್ ಟೀಚರ್ ಎಸ್ ನೀವು 100 ನೀವೇನಾದರೂ 100 ಮಾರ್ಕ್ಸ್ಗೆ ಒಂದು ಪೇಪರ್ ಇದೆ ಅಂತ ಹೇಳೋದಾದರೆ, ಅಥವಾ 100%ಗೆ ತೊಗೊಳ್ಳೋದಾದರೆ, ನಮಗೆ ಗೊತ್ತಾಯಿತು ಏನಂತ ಹೇಳಿದ್ರೆ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಸಿ ಇ ಟಿ ಕನ್ಸಿಡರ್ ಮಾಡ್ತಾರೆ, ಆ್ಯಂಡ್ ಟಿ ಇ ಟಿ ಕನ್ಸಿಡರ್ ಮಾಡ್ತಾರೆ, ಆ್ಯಂಡ್ ಅದರ ಜೊತೆಗೆ ಡಿಪ್ಲೊಮೊ DED ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಿ ಯು ಸಿ. ಓಕೆ, ಸೊ ನಾವು ಪಿ ಯು ಸಿಲಿ 50% ಇರಬೇಕಂತ ಹೇಳಿದ್ವಿ, ಹೌದಲ್ವಾ. ಸೊ ಪಿ ಯು ಸಿಲಿ ಕನ್ಸಿಡರ್ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದಾಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸಿ ಇ ಟಿ ಬಂದು 0.35. ಓಕೆ, ಇಲ್ಲಿದೆ ನೋಡಿ 0.35. ಆ್ಯಂಡ್ ಟಿ ಇ ಟಿ ಬಂದು 0.15.
ಅಂದರೆ ಏನಂತ ಹೇಳಿದ್ರೆ 35% ಸಿ ಇ ಟಿನ ತೊಗೊಳ್ತಾರೆ, 15% ಟಿ ಇ ಟಿಯಿಂದ ತೊಗೊಳ್ತಾರೆ, ಆ್ಯಂಡ್ 25% ಡಿ ಎಣ್ಣಿನ ತೊಗೊಳ್ತಾರೆ, 25% ಪಿ ಯು ಸಿಯಿಂದ ತೊಗೊಳ್ತಾರೆ. ಟೋಟಲಾಗಿ 100 ಮಾರ್ಕ್ಸ್ ಅಂತ ಕೌಂಟ್ ಮಾಡಿದಾಗ ಈ ಒಂದು ರೇಂಜಲ್ಲಿ ತೊಗೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಪಿ ಯು ಸಿಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರು ಓಕೆನಾ ಅಥವಾ ಟಿ ಇ ಟಿಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರು ಓಕೆನಾ ಅಂದರೆ ನಡೆಯೋದಿಲ್ಲ. ಎಲ್ಲದಲ್ಲೂ ಸಹ ಹೈಯೆಸ್ಟ್ ಯಾರು ತೊಗೊಳ್ತಾರೋ ಅವ್ರಿಗೆ ಈ ಒಂದು ಕ್ವಾಲಿಫಿಕೇಷನ್ ಇರ್ತಕ್ಕಂಥವ್ರಿಗೆ ಜಾಬ್ ಆಗ್ತಕ್ಕಂಥದ್ದು. ಅದರಲ್ಲೂ ಸಹ ಕ್ಯಾಸ್ಟ್ ಮೇಲೆಲ್ಲ ಹೋಗುತ್ತೆ ಮತ್ತು ಈ ಒಂದು ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. ಸೊ ಪಿ ಯು ಸಿನೂ ಜಾಸ್ತಿ ಇರಬೇಕು, ಡಿ ಎಡಲ್ಲೂ ಇರಬೇಕು, ಟಿ ಇ ಟಿನಲ್ಲೂ ಇರಬೇಕು, ಸಿ ಇ ಟಿನಲ್ಲೂ ಸಹ ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡಿರಬೇಕು. ಸೊ 4 ಸಹ ಇನ್ಕ್ಲೂಡ್ ಮಾಡಿಕೊಂಡು ನಿಮಗೆ ಪರ್ಸೆಂಟೇಜ್ನಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಲ್ಲದಕ್ಕೂ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಸಿಟಿವ್ ತೊಗೊಳ್ತಾ ಹೋಗಿ. ಸೊ ಸಿ ಆ್ಯಂಡ್ ಆರ್ ರೂಲ್ ಯಾವಾಗ ಹೇಗೆ ಹಿಂಗೆ ಚೇಂಜ್ ಆಗುತ್ತೆ ಅಂತ ಖಂಡಿತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಟಿ ಇ ಟಿನೂ ತೊಗೊಬಂದಿದ್ದಾರೆ. ಈಗ ಯಾರಿಗೆ ಆಲ್ರೆಡಿ ಕೆಲಸ ಮಾಡ್ತಿರೋ ಶಿಕ್ಷಕರಿಗೂ ಸಹ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಹೀಗಿರುವಾಗ ಯಾವಾಗ ಹೇಗೆ ಚೇಂಜ್ ಮಾಡ್ತಾರೆ ಅಂತಕ್ಕಂಥದ್ದು ಖಂಡಿತ ನೀವು ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಇದ್ರ ಮೇಲೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಡೈರೆಕ್ಟಾಗಿ ಕೇಳಬಹುದು. ನಿಮ್ಮ ಎಲ್ಲ ಒಂದು ಕ್ವಶನ್ಗೆ ಸಿ ಆ್ಯಂಡ್ ಆರ್ ರೂಲ್ನ ಹುಡುಕಿ ತೆಗೆದು ಈ ಒಂದು ಆನ್ಸರ್ನ ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಯ್ತಂತ ಅಂದ್ಕೊಳ್ತೀನಿ. ಸೊ ಯಾರಿಗೂ ಒಂದು ನೆಗೆಟಿವ್ ಆಲೋಚನೆ ಬೇಡ. ಅದು ಬಿಡೋ ತನಕ ಸಿ ಆ್ಯಂಡ್ ಆರ್ ರೂಲ್ ಬಿಟ್ಟು ಅದು ಕಾಲ್ ಫಾರ್ಮ್ ಮಾಡೋ ತನಕ ಹೀಗೆ ಅಂತ ಹೇಳೋದು ಅಸಾಧ್ಯವಾಗಿರ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ.